Well, my dear students, welcome to my YouTube channel Wise Up Motives. ಎಲ್ಲ ದ್ವಿತೀಯ DLED ವಿದ್ಯಾರ್ಥಿಗಳು 2026 ಆ್ಯನ್ಯುವಲ್ ಎಕ್ಸಾಮಿನೇಷನ್ ಮುಗಿಸಿದ್ದೀವ, ತುಂಬ ಯಶಸ್ವಿಯಾಗಿ ಮುಗಿಸಿದ್ದೀವ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ದಿನ ಇಂಗ್ಲೀಷ್ ಪೇಪರು ಇತ್ತು ನಿಮಗೆ, ಅದು ಕೂಡ ನೀವು ಯಶಸ್ವಿಯಾಗಿ ಮುಗಿಸಿದ್ದೀವ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಷ್ಟಕರವಾದಂತಹ ಕ್ವಶನ್ ಪೇಪರ್ ಇರಲಿಲ್ಲ, ಭಾಳ ಈಸಿಯಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದೀವ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ, ಈ ಒಂದು ವಿಡಿಯೋನಲ್ಲಿ 2026 ಆ್ಯನ್ಯುವಲ್ ಕ್ವಶನ್ ಪೇಪರ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಏನು ಈ ದಿನ ನೀವು ಎಕ್ಸಾಮಿನೇಷನ್ ಮುಗಿಸಿ ಬಂದಿದ್ದೀರ, ಅದಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೀ ಆನ್ಸರ್ ಜೊತೆ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ. 10 ಅಂಕಗಳಿಗೆ ನೀವು ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪಾರ್ಟ್ ಎ ಅಟೆಂಡ್ ಮಾಡಿ ಬಂದಿದ್ದೀರ. ಅದರಲ್ಲಿ ಎಷ್ಟು ಅಂಕಗಳು ನಿಮಗೆ ಸಿಗಬಹುದು 10 ಅಂಕಗಳಲ್ಲಿ ಅಂತಕ್ಕಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ನೀವು ಕೊನೆವರೆಗೂ ಈ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ 2026 ಆ್ಯನ್ಯುವಲ್ ಕ್ವಶನ್ ಪೇಪರ್ ಇಂಗ್ಲೀಷ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೀ ಆನ್ಸರ್ಸನ್ನು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಕ್ವಶನ್ 1 ಇದೆ ನೋಡಿ ಇಲ್ಲಿ. ಕ್ವಶನ್ 1, ಫೈಂಡ್ ಔಟ್ ದ ಫಾಲ್ಸ್ ಸ್ಟೇಟ್ಮೆಂಟ್ ವಿಚ್ ಈಸ್ ರಿಲೇಟೆಡ್ ಟು ಯಂಗ್ ಲರ್ನರ್ಸ್ ಅಂತ ಇದೆ ನೋಡಿ. ಭಾಳ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಈ ಫಾಲ್ಸ್ ಸ್ಟೇಟ್ಮೆಂಟ್ ನೋಡಲ್ಲ, ತಪ್ಪು ಸ್ಟೇಟ್ಮೆಂಟ್ ಅಂತಕ್ಕಂಥದ್ದು ನಾವೇನು ಮಾಡಬೇಕು ನೋಡಬೇಕು. ಇಲ್ಲಿ ಫೈಂಡ್ ಔಟ್ ದ ಫಾಲ್ಸ್ ಸ್ಟೇಟ್ಮೆಂಟ್ ವಿಚ್ ಈಸ್ ರಿಲೇಟೆಡ್ ಟು ಯಂಗ್ ಲರ್ನರ್ಸ್ ಅಂದಾಗ ನಾವು ಏನು ಮಾಡ್ತೀವಿ, ಫಾಲ್ಸ್ ಸ್ಟೇಟ್ಮೆಂಟ್ ನೋಡಲ್ಲ, ಸ್ಟೇಟ್ಮೆಂಟ್ ನೋಡ್ಬಿಡ್ತೀವಿ. ಫಾಲ್ಸ್ ಅಂತ ಹೇಳಿದ್ರೆ ತಪ್ಪು ಸ್ಟೇಟ್ಮೆಂಟ್, ತಪ್ಪು ವಾಕ್ಯ ಅಂತ ಹೇಳ್ಬಿಟ್ಟು, ಅದಕ್ಕೆ ಪ್ರತಿಯೊಂದು ಪದನೂ ಇಲ್ಲಿ ಓದಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕಾಗುತ್ತೆ, ಆನ್ಸರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಆಪ್ಷನ್ ಎ ಇದೆ, ದೇ ಹ್ಯಾವ್ ಫನ್ ವಿತ್ ದ ಲರ್ನಿಂಗ್. ಇದು ಫಾಲ್ಸ್ ಸ್ಟೇಟ್ಮೆಂಟ್ ಅಲ್ಲ, ಅದಕ್ಕೆ ಆನ್ಸರ್ ಆಗಲ್ಲ. ಅಂದರೆ ಮಕ್ಕಳಿಗೆ ಫನ್ ಇರುತ್ತೆ ಕಲಿಕೆಯಲ್ಲಿ, ಅದು ಕೂಡ ಫಾಲ್ಸ್ ಸ್ಟೇಟ್ಮೆಂಟ್ ಆಗಲ್ಲ ಅದು. ಆಮೇಲೆ ಸಿ ನೋಡಿ, ದೇ ಲರ್ನ್ ಬೈ ಇಮಿಟೇಷನ್ ಅಬ್ಸರ್ವೇಷನ್. ಇದು ಕೂಡ ಫಾಲ್ಸ್ ಸ್ಟೇಟ್ಮೆಂಟ್ ಅಲ್ಲ, ಅವರು ಇಮಿಟೇಷನಿಂದ ಅಬ್ಸರ್ವೇಷನಿಂದ ಮಕ್ಕಳು ಕಲಿತಾವೆ, ಅದು ಕೂಡ ಗುಡ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಮತ್ತು ದೇ ಅಕ್ವೈರ್ ದೇ ಫಸ್ಟ್ ಲ್ಯಾಂಗ್ವೇಜ್ ಸೋ ಈಸಿಲಿ. ಮೊದಲನೇ ಲ್ಯಾಂಗ್ವೇಜನ್ನು ಭಾಳ ಸುಲಭವಾಗಿ ಅಕ್ವೈರ್ ಮಾಡ್ಕೊಳ್ತವೆ, ಅದು ಕೂಡ ನಿಜವಾದಂತಹ ಒಂದು ಸ್ಟೇಟ್ಮೆಂಟು, ಫಾಲ್ಸ್ ಸ್ಟೇಟ್ಮೆಂಟ್ ಅಲ್ಲ. ಇಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಬಿ ನೋಡಿ, ದೇ ಆರ್ ಪ್ಯಾಸಿವ್ ಲರ್ನರ್ಸ್. ಅವ್ರು ಪ್ಯಾಸಿವ್ ಲರ್ನರ್ಸ್ ಅಂತಕ್ಕಂಥದ್ದು ಇಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್. ಇಲ್ಲಿ ಆನ್ಸರ್ ನಾನು ಮಾಡಿ ನೋಡಿ. ಸೊ ಮೊದಲನೇ ಕ್ವಶನ್ಗೆ, ಕ್ವಶನ್ ನಂಬರ್ 1ಗೆ ಆನ್ಸರ್ ಏನು ಅಂದರೆ ದೇ ಆರ್ ಪ್ಯಾಸಿವ್ ಲರ್ನರ್ಸ್. ಪ್ಯಾಸಿವ್ ಅಂದರೆ ನಿಷ್ಕ್ರಿಯ ಅಂತಕ್ಕಂಥದ್ದು, ಅಂದರೆ ಮಕ್ಕಳು ನಿಷ್ಕ್ರಿಯವಾದಂತಹ ಕಲಿಕೆಯನ್ನು ಕಲಿಕಾರ್ಥಿಗಳ ಅಂತಕ್ಕಂಥದ್ದು. ಅವು ದೇ ಆರ್ ಆ್ಯಕ್ಟಿವ್ ಲರ್ನರ್ಸ್. ಆ್ಯಕ್ಚುಲ್ ಅಲ್ಲಿ ಟ್ರೂ ಸ್ಟೇಟ್ಮೆಂಟ್ ಏನು ಬರಬೇಕಿತ್ತು ಅಂತ ಹೇಳಿದ್ರೆ ಆ್ಯಕ್ಟಿವ್ ಲರ್ನರ್ಸ್ ಇರಬೇಕು, ಆದರೆ ಫಾಲ್ಸ್ ಸ್ಟೇಟ್ಮೆಂಟ್ ಕೇಳಿದ್ದಾವೆ, ಅದಕ್ಕೆ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು, ದೇ ಆರ್ ಪ್ಯಾಸಿವ್ ಲರ್ನರ್ಸ್ ಅಂತಕ್ಕಂಥದ್ದು ಇಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್. ಯಾವಿಗೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ನೀವು ಬಿ ಆಪ್ಷನ್ಸ್ ಹಾಕಿದ್ರೆ ನಿಮಗೆ 1 ಅಂಕ ಇಲ್ಲಿ ಸಿಗುತ್ತೆ. ಯಾಕೆ ಅದೇ ಆನ್ಸರ್ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳಿದ್ದೀನಿ. ಯಂಗ್ ಲರ್ನರ್ಸು, ಆ್ಯಕ್ಟಿವ್ ಲರ್ನರ್ಸು, ಮತ್ತು ಹೂ ಲರ್ನ್ ಥ್ರೂ ಇಮಿಟೇಷನ್, ಅಬ್ಸರ್ವೇಷನ್, ಇಂಟ್ರ್ಯಾಕ್ಷನ್ ಮತ್ತು ಎಕ್ಸ್ಪೀರಿಯನ್ಸಿಂದ ಕಲಿತಾವೆ, ಆದರೆ ಪ್ಯಾಸಿವ್ ಲರ್ನರ್ಸ್ ಅಲ್ಲ. ಮಕ್ಕಳು ಪ್ಯಾಸಿವ್ ಲರ್ನರ್ಸ್ ಅಲ್ಲ. ಈ ಸ್ಟೇಟ್ಮೆಂಟ್ ತಪ್ಪು ಇದೆ. ಆದರೆ ತಪ್ಪು ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ದಾನೆ, ನಿಮಗೆ ಆನ್ಸರ್ ಏನು ಮಾಡಬೇಕಾಗುತ್ತೆ, ನೀವು ಬಿ ಯನ್ನೇ ಹಾಕಬೇಕಾಗತ್ತೆ. ಬಿ ಹಾಕಿದ್ರೆ ನಿಮಗೆ ಇಲ್ಲಿ 1 ಅಂಕ ಸಿಕ್ಕೇ ಸಿಗುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಬಿ ಆಪ್ಷನನ್ನು ಹಾಕಿದ್ದಾವೆ ಅಂಥವ್ರಿಗೆ ಖಂಡಿತ ಇಲ್ಲಿ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ 2ಗೆ ಹೋಗೋಣ. ದ ಎನ್ವಿರಾನ್ಮೆಂಟ್ ಈಸ್ ಆಫರಿಂಗ್ ಆಪರ್ಚುನಿಟೀಸ್ ಫಾರ್ ಲರ್ನಿಂಗ್ ಸಜೆಸ್ಟೆಡ್ ಬೈ. ಅಂದರೆ ಈ ನೇಚರ್ ಅಂತಕ್ಕಂಥದ್ದು, ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು ನಮಗೆ ಅವಕಾಶಗಳನ್ನು ಒದಗಿಸಿಕೊಡುತ್ತೆ. ಏನಕ್ಕೆ ಅಂದರೆ ಲರ್ನಿಂಗ್, ಮಗುವಿಗೆ, ಮಕ್ಕಳಿಗೆ, ಕಲಿಕಾರ್ಥಿಗಳಿಗೆ ಅವಕಾಶಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟ್. ಈ ಹೇಳಿಕೆಯನ್ನು ಸಜೆಸ್ಟ್ ಮಾಡಿದ್ದು, ಹೇಳಿದ್ದು, ಸಲಹೆ ಕೊಟ್ಟಿದ್ದು ಯಾವುದು ಅಂತ ಹೇಳಿದ್ರೆ ಪಿಯಾಜೆ ಅಲ್ಲ, ಜೆರೋಮ್ ಬ್ರೂನರ್ ಅಲ್ವೇ ಅಲ್ಲ, ನೋಮ್ ಚೋಮ್ಸ್ಕಿನೂ ಅಲ್ಲ, ಇಲ್ಲಿ ವೈಗಾಸ್ಕಿ ಸೋಷಲಿಸ್ಟ್ ಲ್ಯಾಂಗ್ವೇಜ್ ಲರ್ನಿಂಗ್ ಬಗ್ಗೆ
ಹೆಚ್ಚು ಮಾತಾಡಿದ್ದಾವೆ, ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡಿದ್ದಾವೆ. ಅದಕ್ಕೆ ಆನ್ಸರ್ ಯಾವುದಾಗುತ್ತೆ? ಇಲ್ಲೂ ಕೂಡ ಬಿ ಆಪ್ಷನ್ನ ನೀವು ತೊಗೋಬೇಕಾಗತ್ತೆ. ಆನ್ಸರ್ ಬಿ ಕರೆಕ್ಟ್ ಇದೆ. ಯಾಕೆ ಅಂತ ಹೇಳಿದ್ರೆ ವೈಗಾಸ್ಕಿ ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಇಂಟ್ರ್ಯಾಕ್ಷನ್. ನೋಡಿ, ಸಾಮಾಜಿಕ ಸಂವಹನ ಮತ್ತು ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು ಲರ್ನಿಂಗಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಕ್ಕಂಥ ಮಾತಾಡಿರೋದು ಯಾರು? ವೈಗಾಸ್ಕಿ. ಅದಕ್ಕೆ ಆಪ್ಷನ್ಸ್ ಏನು ತೊಗೋಬೇಕು ನೀವು? ಬಿ ಆಪ್ಷನ್ಸ್ನ ಇಲ್ಲೂ ಕೂಡ ನೀವು ಆಪ್ಷನ್ಸನ್ನು ತಗೊಂಡಿದ್ವೆ, ವೈಗಾಸ್ಕಿ ಹಾಕಿದ್ವಿ, ನಿಮಗೆ ಇಲ್ಲೂ ಕೂಡ 1 ಅಂಕ ನಿಮಗೆ ಲಭ್ಯ ಆಗೇ ಆಗುತ್ತೆ. ಕ್ವಶನ್ 3ಗೆ ಹೋಗೋಣ ನಾವು. ಕ್ವಶನ್ 3ನಲ್ಲಿ ನೋಡಿ, ದ 3 categories ಆಫ್ ಲರ್ನರ್ಸ್ ಆರ್ ಡಿವೈಡೆಡ್ ಬೇಸ್ಡ್ ಆನ್ ಅಂತಕ್ಕಂಥದ್ದು. ಸೊ ಲರ್ನರ್ಸ್ಗೆ ಸಂಬಂಧಪಟ್ಟಂತೆ 3 categories ಇದೆ. ಯಾವುದು? ಇದರ ಬಗ್ಗೆ ನಾನು ಬಹಳಷ್ಟು ವೀಡಿಯೋದಲ್ಲಿ ಹೇಳಿದ್ದೆ. 2 ಮಾರ್ಕ್ಸ್ಗೆ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆನೂ ಹೇಳಿದೆ. ಲರ್ನರ್ಸಲ್ಲಿ 3 categories ಇದೆ. ಅದು ಯಾವ ಥರ ಡಿವೈಡ್ ಮಾಡಿದ್ದಾವೆ ಅಂತಕ್ಕಂಥದ್ದು. ಇಲ್ಲಿ ಆನ್ಸರ್ ಲರ್ನಿಂಗ್ ಸ್ಟ್ರಾಟಜೀಸು ಅಲ್ಲ, ಇಂಟೆಲಿಜೆನ್ಸು ಅಲ್ಲ, ಕಾಗ್ನಿಟಿವ್ ಪರ್ಫಾರ್ಮೆನ್ಸು ಅಲ್ಲ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಲರ್ನಿಂಗ್ ಸ್ಟೈಲ್ಸ್ ಆಗುತ್ತೆ. ಅಂದರೆ ಕಲಿಕಾ ಶೈಲಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಆನ್ಸರ್ ಎ ಕಲಿಕಾ ಶೈಲಿಗಳು ನಿಮಗೆ ಆನ್ಸರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಲರ್ನರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಪ್ರಿಫರ್ಡ್ ಲರ್ನಿಂಗ್ ಸ್ಟೈಲ್. ಪ್ರಿಫರ್ಡ್ ಅಂದರೆ ತಮಗೆ ಇಷ್ಟವಾದಂತಹ ಲರ್ನಿಂಗ್ ಸ್ಟೈಲ್ಗಳನ್ನು ಪ್ರಿಫರ್ ಮಾಡ್ತವೆ. ಕಲಿಕಾ ಶೈಲಿಗಳು ಎಷ್ಟಿದೆ? 3 ಇದೆ. ಯಾವುದ್ಯಾವುದು? ಒಂದು ಆಡಿಟ್ರಿ ಲರ್ನರ್ಸ್ ಮತ್ತು ವಿಜುವಲ್ ಲರ್ನರ್ಸ್, ಇದ್ರ ಬಗ್ಗೆ ನಾನು ಅನೇಕ ಸತಿ ಹೇಳಿದ್ದೀನಿ. ಮತ್ತು ಕೈನೆಸ್ಥೆಟಿಕ್ ಲರ್ನರ್ಸ್. ಆಡಿಟ್ರಿ ಅಂದರೆ ಕೇಳಿ ಕಲಿ, ವಿಜುವಲ್ ಅಂದರೆ ನೋಡಿ ಕಲಿ, ಕೈನೆಸ್ಥೆಟಿಕ್ ಅಂದರೆ ಮಾಡಿ ಕಲಿ. ಇದ್ರ ಬಗ್ಗೆ 1, 2, 3 ನೋಡಿ 3 categories ಇದೆ. ಇದು ಯಾವುದ್ರಲ್ಲಿ ಬರುತ್ತೆ? ಲರ್ನಿಂಗ್ ಸ್ಟೈಲಲ್ಲಿ ಬರುತ್ತೆ. ಅದಕ್ಕೆ ಆನ್ಸರ್ ಯಾವುದಾಗುತ್ತೆ? ಎ ಆಗುತ್ತೆ. ಎ ಆನ್ಸರ್ನ ನೀವು ಲರ್ನಿಂಗ್ ಸ್ಟೈಲ್ ಅಂತ ಹಾಕಿದರೆ ಇಲ್ಲೂ ಕೂಡ ನಿಮಗೆ ಖಂಡಿತ 1 ಅಂಕ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 4ಗೆ ಹೋಗೋಣ. ಕ್ವಶನ್ ನಂಬರ್ 4ಅಲ್ಲಿ ವಿಚ್ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲ್ಯಾಂಗ್ವೇಜ್ ಅಕ್ವಿಷನ್ ಅಂತಕ್ಕಂಥದ್ದು. ಲ್ಯಾಂಗ್ವೇಜ್ ಅಕ್ವಿಷನ್ ಅಂತ ಹೇಳಿದ್ರೆ ಲ್ಯಾಂಗ್ವೇಜನ್ನು, ಭಾಷೆಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಅಂತಕ್ಕಂಥದ್ದು. ಅಂದರೆ ನಮಗೆ ಗೊತ್ತಿಲ್ಲದಂಗೆ ಭಾಷೆ ಏನಾಗುತ್ತೆ? ಅಕ್ವಿಷನ್ ಆಗುತ್ತೆ, ಸ್ವಾಧೀನ ಆಗುತ್ತೆ. ನಾವು ಅದನ್ನು ಕಲಿಕೆ ಅಂತ ಅನ್ಕೋಬಾರ್ದು. ಕಲಿಕೆನೇ ಬೇರೆ, ಅಕ್ವಿಷನ್ನೇ ಬೇರೆ ಆಗುತ್ತೆ. ಇಲ್ಲಿ ಲ್ಯಾಂಗ್ವೇಜು ಯಾವ ಸ್ಕಿಲ್ಲಿಂದ ಅಕ್ವಿಷನ್ ಆಗುತ್ತೆ ಅಂದರೆ ಯಾವ ಸ್ಕಿಲ್ಲು ಬಹಳ ಮುಖ್ಯ ಲ್ಯಾಂಗ್ವೇಜ್ ಅಕ್ವಿಷನ್ ಆಗೋದಕ್ಕೆ ಅಂತಕ್ಕಂಥದ್ದು. ಇದ್ರ ಬಗ್ಗೆನೂ ಸಾಕಷ್ಟು ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಇದು ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಸೊ ಆನ್ಸರ್ ಬಹಳ ಸುಲಭ ಇದಕ್ಕೆ. ಲಿಸನಿಂಗ್. ಯಾವಾಗ ಲಿಸನಿಂಗ್ ಆಗುತ್ತೆ, ಆಲಿಸುವಿಕೆ ಆಗುತ್ತೆ, ಲ್ಯಾಂಗ್ವೇಜ್ ಅಕ್ವಿಷನ್ ಆಗೇ ಆಗುತ್ತೆ. ನೋಡಿ, ಲಿಸನಿಂಗ್ ಆನ್ಸರ್ ಇಲ್ಲಿ. ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಆಮೇಲೆ ಬರುತ್ತೆ. ಮೊದಲು ಲಿಸ್ನಿಂಗ್ ಆಗಬೇಕಾಗುತ್ತೆ. ಯಾವ ಲ್ಯಾಂಗ್ವೇಜ್ ನಮಗೆ ಲಿಸ್ನಿಂಗ್ ಆಗಲ್ಲ, ಆ ಲ್ಯಾಂಗ್ವೇಜ್ ನಮಗೆ ಅಕ್ವಿಷನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ಲ್ಯಾಂಗ್ವೇಜ್ ಲಿಸ್ನಿಂಗ್ ಆಗುತ್ತೆ, ಆ ಲ್ಯಾಂಗ್ವೇಜ್ ಏನಾಗುತ್ತೆ? ಅಕ್ವಿಷನ್ ಆಗುತ್ತೆ ಅಂತಕ್ಕಂಥದ್ದು. ಕೀ ಪಾಯಿಂಟ್ ನೋಡಿ, ಲಿಸ್ನಿಂಗ್ ಪ್ರೊವೈಡ್ಸ್ ಲರ್ನರ್ಸ್ ವಿತ್ ಎಸೆನ್ಷಿಯಲ್ ಲ್ಯಾಂಗ್ವೇಜ್ ಇನ್ಪುಟ್ ಆ್ಯಂಡ್ ಸಪೋರ್ಟ್ ಲ್ಯಾಂಗ್ವೇಜ್ ಅಕ್ವಿಷನ್. ಲಿಸ್ನಿಂಗಿಂದ ಏನಾಗುತ್ತೆ? ತುಂಬಾ ಸಪೋರ್ಟ್ ಸಿಗುತ್ತೆ, ಇನ್ಪುಟ್ ಸಿಗುತ್ತೆ. ಅದಾದಮೇಲೆ ಏನಾಗುತ್ತೆ? ಲ್ಯಾಂಗ್ವೇಜ್ ಅಕ್ವಿಷನ್ ಆಗುತ್ತೆ. ಅದಕ್ಕೆ ಆನ್ಸರ್ ನೀವು ಇಲ್ಲಿ ಎ ತೊಗೋಬೇಕಾಗುತ್ತೆ. ಲಿಸನಿಂಗ್ ಅಂತಕ್ಕಂಥ ಒಂದು ಸ್ಕಿಲ್ ಬಹಳ ಇಂಪಾರ್ಟೆಂಟು. ಯಾವುದಕ್ಕೆ? ಲ್ಯಾಂಗ್ವೇಜ್ ಅಕ್ವಿಷನ್ಗೆ. ಇಲ್ಲೂ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಎ ಆಪ್ಷನ್ ಹಾಕಿದ್ದೇವೆ. ಕ್ವಶನ್ 5ಗೆ ಹೋಗೋಣ ನಾವು. ಕ್ವಶನ್ 5ನಲ್ಲಿ ನೋಡಿ, ವಾಶ್ ಯುವರ್ ಹ್ಯಾಂಡ್ ಅಂತ ಇದೆ. ಇದು ಒಂದು ಚಟುವಟಿಕೆ. ಇಟ್ ಈಸ್ ದ ಎಕ್ಸಾಂಪಲ್ ಫಾರ್ ಡ್ಯಾಶ್ ಟೈಪ್ ಆಫ್ ಆ್ಯಕ್ಟಿವಿಟಿ. ಇದು ಯಾವುದಕ್ಕೆ ಎಕ್ಸಾಂಪಲ್? ಯಾವ ಚಟುವಟಿಕೆಗೆ ಎಕ್ಸಾಂಪಲ್ ಅಂತಕ್ಕಂಥದ್ದು. ಇಲ್ಲಿ 4 ಆಪ್ಷನ್ ಇದೆ. ಲಿಸನ್ ಆ್ಯಂಡ್ ರೆಸ್ಪಾಂಡ್, ಲಿಸನ್ ಆ್ಯಂಡ್ ಪರ್ಫಾರ್ಮ್, ಲಿಸನ್ ಆ್ಯಂಡ್ ಐಡೆಂಟಿಫೈ, ಲಿಸನ್ ಆ್ಯಂಡ್ ರಿಪೀಟ್. ಇದು ಚಾಪ್ಟರ್ 2ನಲ್ಲಿ ಯೂನಿಟ್ 2ಗೆ ಸಂಬಂಧಪಟ್ಟಿದ್ದಾಗಿದೆ. ಇಲ್ಲಿ ನೋಡಿ, ಲಿಸನ್ ಆ್ಯಂಡ್ ರೆಸ್ಪಾಂಡ್ ಆಗಲ್ಲ. ಅಂದರೆ ಕೇಳಿ ರೆಸ್ಪಾಂಡ್ ಮಾಡ್ತಕ್ಕಂಥದ್ದು, ಕ್ವಶನ್ ಕೇಳೋದು ಆನ್ಸರ್ ಮಾಡೋದಾಗುತ್ತೆ, ಇದು ತಪ್ಪಾಗುತ್ತೆ. ಲಿಸನ್ ಆ್ಯಂಡ್ ಐಡೆಂಟಿಫೈ, ಯಾವುದಾದ್ರೂ ಬುಕ್ಕು ಪೆನ್ಸಿಲ್ ತೋರಿಸಿದಾಗ ಲಿಸನ್ ಕೇಳಿ ಐಡೆಂಟಿಫೈ ಮಾಡೋದು. ಲಿಸನ್ ಆ್ಯಂಡ್ ರಿಪೀಟ್, ನಾವು ಪದಗಳನ್ನು, ಸೆಂಟೆನ್ಸನ್ನು ಹೇಳಿ ಮತ್ತೆ ರಿಪೀಟ್ ಮಾಡಿ ಅಂತ ಹೇಳಿದರೆ ಅದು ರಿಪೀಟ್ ಮಾಡೋದು, ಅದು ತಪ್ಪಾಗುತ್ತೆ. ಇಲ್ಲಿ ಲಿಸನ್ ಆ್ಯಂಡ್ ಪರ್ಫಾರ್ಮ್ ಏನಾಗುತ್ತೆ? ಕರೆಕ್ಟ್ ಆಗಿರ್ತಕ್ಕಂಥ. ವಾಶ್ ಯುವರ್ ಹ್ಯಾಂಡ್ ಅಂದಾಗ ಮಕ್ಕಳು ಏನು ಮಾಡಬೇಕು? ಕೇಳಬೇಕು. ಕೈ ತೊಳೆದುಕೊಳ್ಳುವಂತಹ ಒಂದು ಚಟುವಟಿಕೆಯನ್ನು ಏನು ಮಾಡಬೇಕು? ವಾಶ್ ಯುವರ್ ಹ್ಯಾಂಡ್, ಬ್ರಷ್ ಯುವರ್ ಟೀತ್, ಕೂಂಬ್ ಯುವರ್ ಹೇರ್. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಲಿಸನ್ ಆ್ಯಂಡ್ ಪರ್ಫಾರ್ಮ್, ಕೇಳಿ ಮತ್ತು ಪರ್ಫಾರ್ಮ್ ಮಾಡಿ ಅನ್ನೋದಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಆಪ್ಷನ್ ಯಾವುದನ್ನು ಹಾಕ್ಕೋಬೇಕಾಗತ್ತೆ? ಬಿ ಆಪ್ಷನ್ ಹಾಕ್ಕೋಬೇಕಾಗತ್ತೆ. ಕೀ ಪಾಯಿಂಟ್ ಯಾಕೆ ಅಂತಕ್ಕಂಥದ್ದು ಹೇಳ್ತೀನಿ. ದ ಲರ್ನರ್ ಲಿಸನ್, ಕೇಳ್ತವೆ, ಟು ಆನ್ ಇನ್ಸ್ಟ್ರಕ್ಷನ್, ಸೂಚನೆಯನ್ನು, ಆ್ಯಂಡ್ ಪರ್ಫಾರ್ಮ್ಸ್ ದ ಆಕ್ಷನ್. ಅಂದರೆ ಮಕ್ಕಳು, ಕಲಿಕಾರ್ಥಿಗಳು ಒಂದು
ಚಟುವಟಿಕೆಯ ಬಗ್ಗೆ ಕೇಳ್ತವೆ, ಆ ಚಟುವಟಿಕೆನ ಮಾಡ್ತವೆ. ಇದಕ್ಕೆ ಲಿಸನ್ ಆ್ಯಂಡ್ ಪರ್ಫಾರ್ಮ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಆಪ್ಷನ್ ಬಿ ಹಾಕಿದ್ವಿ, ಖಂಡಿತ 1 ಅಂಕ ನಿಮಗೆ ಲಭ್ಯ ಆಗಿರುತ್ತೆ. ಕ್ವಶನ್ ನಂಬರ್ 6ಗೆ ಹೋಗೋಣ ನಾವು. ಕ್ವಶನ್ ನಂಬರ್ 6ಅಲ್ಲಿ ಏನಿದೆ ಕ್ವಶನ್ನು ನೋಡಿ. ಕಾಗ್ನಿಟಿವಿಸ್ಟ್ ವ್ಯೂ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ವಾಸ್ ಅಡ್ವೊಕೇಟೆಡ್ ಬೈ. ಈ ಕಾಗ್ನಿಟಿವಿಸ್ಟ್ ವ್ಯೂ ಆಫ್ ಲ್ಯಾಂಗ್ವೇಜನ್ನು, ಕಲಿಕೆಯನ್ನು ಅಡ್ವೊಕೇಟ್ ಮಾಡಿದ್ಯಾರು, ಸ್ಟಾರ್ಟ್ ಮಾಡಿದ್ಯಾರು ಅಂತ ಹೇಳಿದ್ರೆ BF ಸ್ಕಿನ್ನರ್ ಅಲ್ಲ, ಪಾವ್ಲೋವ್ ಅಲ್ಲ, ಮತ್ತು ಕಾರ್ಲ್ ರೋಜರ್ಸು ಅಲ್ಲ. ಇದಕ್ಕೆ ಆನ್ಸರ್ ಸಿ, ಡೇವಿಡ್ ಆಸುಬೆಲ್ ಅಂತಕ್ಕಂಥದ್ದು. ಡೇವಿಡ್ ಆಸುಬೆಲ್ ಅಂತಕ್ಕಂಥವ್ರು ಈ ಒಂದು ಕೆಲಸವನ್ನು, ಅಂದರೆ ಈ ಕಾಗ್ನಿಟಿವಿಸ್ಟ್ ವ್ಯೂ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ವಾಸ್ ಅಡ್ವೊಕೇಟೆಡ್ ಬೈ ಅಂತ ಕೇಳಿದಾಗ, ಅಂದರೆ ಕಾಗ್ನಿಟಿವಿಸ್ಟ್ ವ್ಯೂ ಆಫ್ ಲ್ಯಾಂಗ್ವೇಜ್ ಲರ್ನಿಂಗನ್ನು ಸ್ಟಾರ್ಟ್ ಮಾಡಿದ್ದು ಡೇವಿಡ್ ಆಸುಬೆಲ್. ಯಾಕೆ ಅಂತಕ್ಕಂಥ ಒಂದು ಕೀ ಪಾಯಿಂಟ್ ಇದೆ ನೋಡಿ ಇಲ್ಲಿ. ಆಸುಬೆಲ್ ಎಂಫಸೈಸ್ ದ ಮೀನಿಂಗ್ಫುಲ್ ಲರ್ನಿಂಗ್ ಆ್ಯಂಡ್ ಕಾಗ್ನಿಟಿವಿಟಿ ಪ್ರೋಸೆಸ್ ಅಂತ ಹೇಳ್ಬಿಟ್ಟು, ಅಂದರೆ ಭಾಳ ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಕಲಿಕೆ ಯಾವಾಗ ಆಗುತ್ತೆ ಅಂದರೆ ಕಾಗ್ನಿಟಿವ್ ಪ್ರೋಸೆಸ್ಸಿಂದ ಆಗುತ್ತೆ. ಜ್ಞಾನಾತ್ಮಕ ವಲಯ, ಚಿಂತನಾತ್ಮಕ ವಲಯದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಯಾರು? ಡೇವಿಡ್ ಆಸುಬೆಲ್. ಕಾಗ್ನಿಟಿವಿಸ್ಟ್ ಅಥವಾ ಕಾಗ್ನಿಟಿವ್ ಪ್ರೋಸೆಸ್ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಡೇವಿಡ್ ಆಸುಬೆಲ್. ಕಾಗ್ನಿಟಿವಿಸ್ಟ್ ವ್ಯೂ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಹೇಳಿದ್ರೆ ನೀವು ಡೇವಿಡ್ ಆಸುಬೆಲನ್ನೇ ನೀವು ಹಾಕೋಬೇಕಾಗುತ್ತೆ. ಈ ಒಂದು ಆಪ್ಷನ್ಸನ್ನ ನೀವು ಚೂಸ್ ಮಾಡಿದ್ದೇ ಆದಲ್ಲಿ ನಿಮಗೆ ಇಲ್ಲಿ 1 ಅಂಕ ಲಭ್ಯ ಆಗುತ್ತೆ. ಇದು ಕೂಡ ಮೊದಲನೇ ಪಾಠಕ್ಕೆ, ಯೂನಿಟ್ಗೆ ಸಂಬಂಧಪಟ್ಟಿದ್ದು. ಕ್ವಶನ್ ನಂಬರ್ 7ಗೆ ಹೋಗೋಣ ನಾವು. ಕ್ವಶನ್ ನಂಬರ್ 7ಅಲ್ಲಿ ದ ವೇ ಯೂಸ್ ಟು ಅಕಂಪ್ಲಿಷ್ ಆ್ಯನ್ ಇಮಿಡಿಯೇಟ್ ಆಬ್ಜೆಕ್ಟಿವ್ ಈಸ್ ಅಂತ, ಅಂದರೆ ಇಮಿಡಿಯೇಟ್ ಆಬ್ಜೆಕ್ಟಿವ್ ಅಂತ ಬಂದಾಗ ಇದು 3rd ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. ಮೆಥಡ್ಸಲ್ಲಿ, ಟೆಕ್ನಿಕ್ಸಲ್ಲಿ, ಅಪ್ರೋಚ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇದು. 3rd ಲೆಸನ್ಗೆ ಸಂಬಂಧಪಟ್ಟಿದ್ದು. ಅಂದರೆ ನಾವು ಇಮಿಡಿಯೇಟಾಗಿ ಒಂದು ಆಬ್ಜೆಕ್ಟಿವ್ ಅಂದರೆ ಒಂದೇ ಉದ್ದೇಶವನ್ನು ಕಂಪ್ಲೀಟ್ ಮಾಡೋದಕ್ಕೆ ಬಳಸುವಂತಹ ಮಾರ್ಗ ಯಾವುದು ಅಂತ ಹೇಳಿದ್ರೆ ಅದು ಅಪ್ರೋಚ್ ಅಲ್ಲ, ಮೆಥಡ್ ಅಲ್ಲ, ಪ್ರೊಸೀಜರ್ ಅಲ್ಲ, ಅದು ಟೆಕ್ನಿಕ್. ಅಂದರೆ ಬಹಳ ಇಮಿಡಿಯೇಟಾಗಿ, ತುಂಬಾ ಬೇಗ, ತುರ್ತಾಗಿ ಯಾವುದಾದ್ರೂ ಒಂದು ಉದ್ದೇಶವನ್ನು ಸಾಧಿಸುವುದಕ್ಕೆ ಬಳಸುವಂತಹ ಮಾರ್ಗ ಇದು. ನಾವು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ತರಗತಿಯಲ್ಲಿ ಬಳಸ್ತೀವಿ. ತರಗತಿಯ ಒಳಗೆ ಯಾವುದಾದ್ರೂ ಕಲಿಕೆಯನ್ನು ಅಕಂಪ್ಲಿಷ್ ಮಾಡೋದಕ್ಕೆ ನಾವು ಬಳಸುವಂತಹ ಮಾರ್ಗ ಯಾವುದು ಅಂತ ಹೇಳಿದ್ರೆ ಅದನ್ನು ನಾವು ಟೆಕ್ನಿಕ್ ಅಂತ ಹೇಳ್ತೀವಿ. ಆನ್ಸರ್ ಏನಿದೆ ಟೆಕ್ನಿಕ್ ಅಂತ ನೀವು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಕೀ ಪಾಯಿಂಟ್ ನೋಡಿ ಯಾಕೆ ಅಂತಕ್ಕಂಥದ್ದು. ಎ ಟೆಕ್ನಿಕ್ ಈಸ್ ಎ ಸ್ಪೆಸಿಫಿಕ್ ವೇ ಆಫ್ ಕ್ಯಾರಿಂಗ್ ಔಟ್ ಆ್ಯನ್ ಆ್ಯಕ್ಟಿವಿಟಿ ಟು ಅಚೀವ್ ದ ಇಮಿಡಿಯೇಟ್ ಆಬ್ಜೆಕ್ಟಿವ್. ಟೆಕ್ನಿಕ್ ಅಂತಕ್ಕಂಥದ್ದು ನಿರ್ದಿಷ್ಟ ಮಾರ್ಗ. ಏನಕ್ಕೆ ಅಂದರೆ ಯಾವುದೇ ಒಂದು ಚಟುವಟಿಕೆಯನ್ನು ಕ್ಯಾರಿ ಮಾಡೋದಕ್ಕೆ, ಅಚೀವ್ ಮಾಡೋದಕ್ಕೆ ಬಳಸುವಂತಹ ನಿರ್ದಿಷ್ಟ ಮಾರ್ಗ. ಇಮಿಡಿಯೇಟ್ ಆಬ್ಜೆಕ್ಟಿವ್ನ ಅಚೀವ್ ಮಾಡಬೇಕು, ಸಾಧಿಸಬೇಕು ಅಂತ ಹೇಳಿದ್ರೆ ನಾವು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಮಾರ್ಗ ಯಾವುದು ಅಂತ ಹೇಳಿದ್ರೆ ಟೆಕ್ನಿಕ್ ಅಂತಕ್ಕಂಥದ್ದು. ಇಲ್ಲಿ ಟೆಕ್ನಿಕ್ ಡಿ ಅನ್ನು ಹಾಕಿದರೆ ನಿಮಗೆ 1 ಅಂಕ ಖಂಡಿತ ಲಭ್ಯ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8ಗೆ ಹೋಗೋಣ ನಾವು. ಕ್ವಶನ್ ನಂಬರ್ 8ಅಲ್ಲಿ ಕ್ವಶನ್ ಏನಿದೆ, ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ದ ಅಪ್ರೋಚ್ ದಟ್ ಈಸ್ ಬೇಸ್ಡ್ ಆನ್ ವರ್ಡ್ ಆ್ಯಂಡ್ ವರ್ಡ್ ಕಾಂಬಿನೇಷನ್. ಇದ್ರ ಬಗ್ಗೆ ಬಹಳ ಸತಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಅನೇಕ ಕ್ವಶನ್ ಪೇಪರ್ನಲ್ಲಿ ಈಗಾಗಲೇ ಇದ್ರ ಬಗ್ಗೆ ಕ್ವಶನ್ಸ್ ಬಂದಿದೆ. ನೋಡಿ, ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ ಭಾಷಾ ಬೋಧನೆಯಲ್ಲಿ ಒಂದು ಅಪ್ರೋಚ್ ಇದೆ. ಅದು ಯಾವುದ್ರ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳಿದ್ರೆ ವರ್ಡ್ ಆ್ಯಂಡ್ ವರ್ಡ್ ಕಾಂಬಿನೇಷನ್, ಪದಗಳು ಮತ್ತು ಪದಗಳ ಸಂಯೋಜನೆ ಅಂತ ಭಾಳ ಸತಿ ನಿಮ್ಗೆ ಹೇಳಿದ್ದೀನಿ. ನನ್ನ ಹಳೆ ವಿಡಿಯೋಗಳನ್ನು ನೋಡೋದು ಗೊತ್ತಾಗುತ್ತೆ. ವರ್ಡ್ ಮತ್ತು ವರ್ಡ್ ಕಾಂಬಿನೇಷನ್ ಅಂದರೆ ಪದಗಳು ಮತ್ತು ಪದಗಳ ಸಂಯೋಜನೆ ಅಂದರೆ ನೀವು ಲೆಕ್ಸಿಕಲ್ ಅಪ್ರೋಚನ್ನ ತಗೊಳ್ಳಿ ಅಂತ ಒತ್ತಿ ಹೇಳಿದ್ದೀನಿ. ನೀವು ಇದನ್ನು ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಲೆಕ್ಸಿಕಲ್ ಅಪ್ರೋಚ್ ಅಂದರೆ ಪದಗಳು ಮತ್ತು ಪದಗಳ ಸಂಯೋಜನೆ. ಇದನ್ನು ನೀವು ಹಾಕಿದರೆ ಖಂಡಿತ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಯಾಕೆ ಅಂದರೆ ದ ಲೆಕ್ಸಿಕಲ್ ಅಪ್ರೋಚ್ ಗಿವ್ಸ್ ಇಂಪಾರ್ಟೆನ್ಸ್ ಟು ವರ್ಡು, ಫ್ರೇಸಸ್ಸು, ವರ್ಡ್ ಕಾಂಬಿನೇಷನ್. ಲೆಕ್ಸಿಕಲ್ ಅಪ್ರೋಚ್ ಯಾವುದಕ್ಕೆ ಮಹತ್ವ ಕೊಡುತ್ತೆ? ಪದಗಳಿಗೆ ಮತ್ತು ಸಣ್ಣ ವಾಕ್ಯಗಳಿಗೆ ಮತ್ತು ಪದಗಳ ಸಂಯೋಜನೆಗೆ ಏನು ಮಾಡುತ್ತೆ? ಇದು ಹೆಚ್ಚು ಒತ್ತನ್ನು ಕೊಡುತ್ತೆ. ಅದಕ್ಕೆ ಲೆಕ್ಸಿಕಲ್ ಅಪ್ರೋಚು ಅಂತ ಬಂದಾಗ ವರ್ಡ್ ಆ್ಯಂಡ್ ವರ್ಡ್ ಕಾಂಬಿನೇಷನ್ ನಾವು ತಗೊಳ್ಳೇಬೇಕಾಗತ್ತೆ. ನೀವು ಸಿ ಆಪ್ಷನ್ ಹಾಕಿದ್ರೆ ಖಂಡಿತ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 9ಗೆ ಹೋಗೋಣ. ಕ್ವಶನ್ ನಂಬರ್ 9 ನೋಡಿ,
ಸ್ಲೈಡ್ಸು, ಫೋಟೋಗ್ರಾಫ್ಸು, ಪೇಂಟಿಂಗ್ಸು, ಪಿಕ್ಚರ್ಸು ಆರ್ ಕ್ಯಾಟಗರೈಸ್ಡ್ ಆ್ಯಸ್. ನೋಡಿ, ಇದು 4ನೇ ಪಾಠಕ್ಕೆ ಸಂಬಂಧಪಟ್ಟಿದ್ದು. ಈ ಸ್ಲೈಡು, ಫೋಟೋಗ್ರಾಫು, ಪೇಂಟಿಂಗ್, ಪಿಕ್ಚರ್ ಅಂದರೆ ಏನಕ್ಕೆ ಬರುತ್ತೆ? ಅಥೆಂಟಿಕ್ ಎಲ್ಲ ಇದೆ. ಅಥೆಂಟಿಕ್ ಇದೆ. ಇದು ಡಿ ಬಿಟ್ಬಿಡೋಣ. ಇಲ್ಲಿ ನಾವು ಅಥೆಂಟಿಕ್ ಅಂತಕ್ಕಂಥದ್ದು ನಿಜವಾದ ಅಂತಕ್ಕಂಥದ್ದು ಇರುತ್ತೆ. ನಾವು ಇಲ್ಲಿ ತೊಗೊಳ್ಳೋಣ, ಅಥೆಂಟಿಕ್ ತೊಗೊಳ್ಳೋಣ. ಆದರೆ ಇದು ಅಥೆಂಟಿಕ್ ಲಿಸ್ನಿಂಗ್ ಮೆಟೀರಿಯಲ್ಸಾ? ಸ್ಲೈಡಲ್ಲಿ ಲಿಸ್ನಿಂಗ್ ಇದೆಯಾ? ಫೋಟೋಗ್ರಾಫಲ್ಲಿ ನಾವು ಲಿಸ್ನಿಂಗ್ ಮಾಡ್ತೀವ? ಪೇಂಟಿಂಗಲ್ಲಿ ಲಿಸ್ನಿಂಗ್ ಮಾಡ್ತೀವ? ಇಲ್ಲ, ತಪ್ಪು. ಆಮೇಲೆ ಸಿ ನೋಡೋಣ. ಅಥೆಂಟಿಕ್ ಪ್ರಿಂಟೆಡ್ ಮೆಟೀರಿಯಲ್ಸ್. ಇದು ಸ್ಲೈಡ್ಸು, ಫೋಟೋಗ್ರಾಫ್ಸು, ಪೇಂಟಿಂಗು, ಪಿಕ್ಚರ್ಸು ಪ್ರಿಂಟೆಡ್ ಮೆಟೀರಿಯಲ್ಸಾ? ಇಲ್ಲ, ತಪ್ಪು. ಮತ್ತು ರಿಯಲ್ ವರ್ಡ್ ಆಬ್ಜೆಕ್ಟ್ಸಾ? ಅಲ್ಲ, ತಪ್ಪು. ಇದು ಅಥೆಂಟಿಕ್ ವಿಜುವಲ್ ಮೆಟೀರಿಯಲ್ಸ್. ವಿಜುವಲ್ ಅಂದರೆ ಕಣ್ಣಿಗೆ ಕಾಣಿಸುವಂತಹ. ನೋಡಿ, ಸ್ಲೈಡ್ಸು ಕಣ್ಣಿಗೆ ಕಾಣುತ್ತೆ. ವಿಜುವಲ್ ಅಂದರೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ಫೋಟೋಗ್ರಾಫು ಕಣ್ಣಿಗೆ ಕಾಣಿಸುತ್ತೆ. ಪೇಂಟಿಂಗ್ ಕಣ್ಣಿಗೆ ಕಾಣಿಸುತ್ತೆ. ಪಿಕ್ಚರ್ಸು ಕಣ್ಣಿಗೆ ಕಾಣಿಸುತ್ತೆ. ವಿಜುವಲ್ ಅಂದರೆ ಕಣ್ಣಿಗೆ ಕಾಣಿಸುವಂಥದ್ದು. ಅದಕ್ಕೆ ಆಪ್ಷನ್ ಏನು ತೊಗೋಬೇಕು? ಅಥೆಂಟಿಕ್ ವಿಜುವಲ್ ಮೆಟೀರಿಯಲ್ಸನ್ನ ನೀವು ಆಪ್ಷನ್ ಆಗಿ ತೊಗೋಬೇಕು. ಇಲ್ಲಿ ನೀವು ತಪ್ಪು ಮಾಡಿದರೆ 1 ಅಂಕ ಹೋಗ್ಬಿಡುತ್ತೆ. ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಪ್ರಿಂಟೆಡ್ ಮೆಟೀರಿಯಲ್ಸ್ ಅಂತ ಹಾಕಿರೋದು ನನ್ನ ಗಮನಕ್ಕೆ ಬಂದಿದೆ, ಅದು ತಪ್ಪಾಗಿದೆ. ಅಥೆಂಟಿಕ್ ವಿಜುವಲ್ ಮೆಟೀರಿಯಲ್ಸ್. ಯಾಕೆಂದರೆ ಸ್ಲೈಡ್ಸು, ಫೋಟೋಗ್ರಾಫು, ಪೇಂಟಿಂಗು, ಪಿಕ್ಚರ್ಸ್ ಅಂದರೆ ಇದೆಲ್ಲ ಕಣ್ಣಿಗೆ ಕಾಣಿಸುವಂತಹ. ಕಣ್ಣಿಗೆ ಕಾಣಿಸೋದು ಯಾವುದು? ವಿಜುವಲ್ ಮೆಟೀರಿಯಲ್ಸನ್ನು ಹಾಕಬೇಕಾಗುತ್ತೆ. ನೋಡಿ, ಕೀ ಪಾಯಿಂಟ್ ಸ್ಲೈಡ್ಸು, ಫೋಟೋಗ್ರಾಫ್ಸ್, ಪೇಂಟಿಂಗ್ಸ್, ಪಿಕ್ಚರ್ಸ್ ಪ್ರೊವೈಡ್ ವಿಜುವಲ್ ಇನ್ಪುಟ್ ಅಂತ ಇದೆ. ವಿಜುವಲ್ ಇನ್ಪುಟ್ ಕೊಡುತ್ತೆ ಯಾವುದಕ್ಕೆ? ಲರ್ನಿಂಗ್. ನೀವು ಇಲ್ಲಿ ಬಿ ಆಪ್ಷನ್ ವಿಜುವಲ್ ಮೆಟೀರಿಯಲ್ಸ್ಗೆ ಹಾಕಿದಾಗ ಖಂಡಿತ ನಿಮ್ಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 10 ನೋಡಿ. ಎ ಟೆಸ್ಟ್ ದಟ್ ಹೆಲ್ಪ್ಸ್ ಅಬೌಟ್ ದ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ ಆಫ್ ಯುವರ್ ಲರ್ನರ್. ಇದು ಅನೇಕ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಅಂದರೆ ಯಾವ ಟೆಸ್ಟಿಂದ ನಿಮಗೆ ಸಹಾಯ ಆಗುತ್ತೆ, ಯಾವುದ್ರ ಬಗ್ಗೆ? ವಿದ್ಯಾರ್ಥಿಗಳ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ತಿಳ್ಕೊಳ್ಳೋದಕ್ಕೆ, ವಿದ್ಯಾರ್ಥಿಗಳ ದೌರ್ಬಲ್ಯಗಳನ್ನು ಮತ್ತು ಅವರ ಸ್ಟ್ರೆಂತನ್ನು ತಿಳ್ಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಆಗುವಂತಹ ಟೆಸ್ಟ್ ಯಾವುದು? ವಿದ್ಯಾರ್ಥಿಗಳ ಸಾಮರ್ಥ್ಯಗಳೇನು, ವಿದ್ಯಾರ್ಥಿಗಳ ದೌರ್ಬಲ್ಯಗಳೇನು, ಆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ನೀವು ಮಾಡಬಹುದಾದಂತಹ ಒಂದು ಟೆಸ್ಟ್ ಯಾವುದು ಅಂತ ಹೇಳಿದ್ರೆ ಪ್ರಾಫಿಷಿಯನ್ಸಿನೂ ಅಲ್ಲ, ಪ್ಲೇಸ್ಮೆಂಟು ಅಲ್ಲ, ಅಚೀವ್ಮೆಂಟು ಅಲ್ಲ. ಇಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್, ಇದನ್ನು ನೈದಾನಿಕ ಪರೀಕ್ಷೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ವಿದ್ಯಾರ್ಥಿಗಳ ಇದನ್ನು ಸ್ಟ್ರೆಂತ್ ಅಂದರೆ ಸಾಮರ್ಥ್ಯಗಳನ್ನು, ವೀಕ್ನೆಸ್ ಅಂದರೆ ದೌರ್ಬಲ್ಯಗಳನ್ನು ತಿಳ್ಕೋಬೇಕು ಅಂದಾಗ ಮಾಡುವಂಥ ಪರೀಕ್ಷೆನೇ ನೈದಾನಿಕ. ಇಂಗ್ಲೀಷಲ್ಲಿ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಆನ್ಸರ್ ಯಾವುದಿದೆ? ಎ ಆಪ್ಷನ್ ಕರೆಕ್ಟ್ ಇದೆ. ಕೀ ಪಾಯಿಂಟ್ ನೋಡ್ಕೊಳ್ಳಿ. ಎ ಡಯಾಗ್ನೋಸ್ಟಿಕ್ ಟೆಸ್ಟ್ ಐಡೆಂಟಿಫೈಸ್ ಲರ್ನರ್ ಸ್ಟ್ರೆಂತು, ವೀಕ್ನೆಸ್ಸನ್ನು ಏನು ಮಾಡುತ್ತೆ, ಹಾಗೆ ಲರ್ನಿಂಗ್ ಡಿಫಿಕಲ್ಟೀಸ್ನ ಏನು ಮಾಡುತ್ತೆ, ಅದು ಐಡೆಂಟಿಫೈ ಮಾಡುತ್ತೆ ಅಂತಕ್ಕಂಥದ್ದು. ಇದನ್ನು ನೀವು ಎ ಆಪ್ಷನ್ ಚೂಸ್ ಮಾಡಿಕೊಂಡಾಗ ಖಂಡಿತ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ನಾನು ಇಲ್ಲಿ ಕ್ವಿಕ್ಕಾಗಿ ನಿಮಗೆ ಇನ್ನೊಂದು ಸತಿ ರಿವಿಷನ್ ಮಾಡಿಬಿಡ್ತೀನಿ. ನೋಡಿ, ಕರೆಕ್ಟ್ ಆನ್ಸರ್ಸು ಮೊದಲನೇ ಕ್ವಶನ್ಗೆ ಬಿ ನೋಡಿ, ದೇ ಆರ್ ಪ್ಯಾಸಿವ್ ಲರ್ನರ್ಸ್ ಅಂತ. ಮೊದಲನೇ ಕ್ವಶನ್ಗೆ ಪ್ಯಾಸಿವ್ ಲರ್ನರ್ಸ್. ಸೆಕೆಂಡ್ ಕ್ವಶನ್ಗೆ ವೈಗಾಸ್ಕಿ ಅಂತ ಹಾಕಬೇಕಾಗತ್ತೆ. ಥರ್ಡ್ ಕ್ವಶನ್ಗೆ ಲರ್ನಿಂಗ್ ಸ್ಟೈಲ್. ಮತ್ತು ಫೋರ್ತ್ ಕ್ವಶನ್ಗೆ ಲಿಸನಿಂಗ್. ಮತ್ತು 5ನೇದಕ್ಕೆ ಲಿಸನ್ ಆ್ಯಂಡ್ ಪರ್ಫಾರ್ಮ್. ಮತ್ತು 6th ಒನ್ಗೆ ಡೇವಿಡ್ ಆಸುಬೆಲ್. 7th ಒನ್ ಎ ಟೆಕ್ನಿಕ್. 8ನೇ ಕ್ವಶನ್ಗೆ ಲೆಕ್ಸಿಕಲ್ ಅಪ್ರೋಚ್. ಮತ್ತು 9ನೇದಕ್ಕೆ ಅಥೆಂಟಿಕ್ ವಿಜುವಲ್ ಮೆಟೀರಿಯಲ್ಸ್ ಅಂತ ಆಗಬೇಕು. 10ನೇ ಪ್ರಶ್ನೆಗೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ, ನೈದಾನಿಕ ಪರೀಕ್ಷೆ ಅಂತ ಹೇಳ್ಬಿಟ್ಟು ನೀವು ಹಾಕಬೇಕಾಗತ್ತೆ. ಹೀಗೆ ಹಾಕಿದರೆ ನಿಮಗೆ 10ಕ್ಕೆ 10 ಅಂಕಗಳು ಲಭ್ಯ ಆಗುತ್ತೆ. ಈ ಕೀ ಆನ್ಸರ್ಸ್ನ ನೋಡಿಕೊಂಡು ನಿಮಗೆ ಎಷ್ಟು ಆನ್ಸರ್ ಬಂದಿದೆ ಮೊದಲನೇ ಒಂದು ಪಾರ್ಟ್ ಏನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ, ವೈಸ್ ಅಪ್ ಮೋಟಿವ್ಸ್, ಲರ್ನ್, ರಿವೈಸ್, ಪ್ರಾಕ್ಟೀಸ್, ಸ್ಕೋರ್ ಹೈ ಅಂತ ಹೇಳ್ತಾ. ರೀಡ್ ದ ಕ್ವಶನ್ ಕೇರ್ಫುಲಿ. ನಾನು ಅನೇಕ ಸತಿ ಹೇಳಿದ್ದೀನಿ, ನೀವು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಕ್ವಶನ್ಸನ್ನ ಕೇರ್ಫುಲ್ಲಾಗಿ ಓದಬೇಕು. ಆಮೇಲೆ ಈ ಕೀ ಆನ್ಸರನ್ನು, ಕೀ ಕಾನ್ಸೆಪ್ಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಇದು ಚೂಸ್ ದ ಕರೆಕ್ಟ್ ಆನ್ಸರ್, ಅಂದರೆ ನಿಮ್ಮ ಕರೆಕ್ಟ್ ಆನ್ಸರ್ನ ಚೂಸ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಕ್ವಶನ್ಸನ್ನ ಕೇರ್ಫುಲ್ಲಾಗಿ ನೀವು ಓದ್ಕೊಂಡಾಗ ಕಾನ್ಫಿಡೆಂಟಾಗಿ ನೀವೇನು ಮಾಡ್ಬೋದು, ಆಪ್ಷನ್ಸನ್ನು, ಕರೆಕ್ಟ್ ಆನ್ಸರ್ಸನ್ನು ಚೂಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಬೇಕಾಗುವಂತಹ ಮತ್ತು DLEDಗೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳನ್ನು ಭವಿಷ್ಯದಲ್ಲೂ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಒಂದಲ್ಲ ಒಂದು ವಿಧದಲ್ಲಿ ನನ್ನ ವಿಡಿಯೋಗಳು ನಿಮಗೆ ತುಂಬಾ ಸಹಾಯ ಆಗುತ್ತೆ.
ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಆಲ್ ದಿ ಬೆಸ್ಟ್.